ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ಗೆ ಸಂಬಂಧಪಟ್ಟಂತೆ ದರ್ಶನ್ ವಿಚಾರಣೆ ಬೆನ್ನಲ್ಲೇ ದರ್ಶನ್ ಮನೆ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ದರ್ಶನ್ ವಿಚಾರಣೆ ಬೆನ್ನಲ್ಲೇ ದರ್ಶನ್ ಅವರ ನಿವಾಸ ಏನಿದೆ ಆ ರಸ್ತೆಯನ್ನ ಕಂಪ್ಲೀಟ್ ಆಗಿ ಕ್ಲೋಸರ್ ಮಾಡಲಾಗಿದೆ. ಆರ್ ನಗರದ ಮನೆಯ ರಸ್ತೆಯನ್ನ ಸದ್ಯಕ್ಕೆ ಪೊಲೀಸರು ಬಂದ್ ಮಾಡಿದ್ದಾರೆ. ಒಂದು ನೋಡಿ, ಎರಡು ರೀತಿಯಾದಂತಹ ಆಯಾಮಗಳು ಇಂತಹ ಪ್ರಕರಣಗಳಾದಾಗ ಆಗುತ್ತೆ. ಆ ಕಾರಣಕ್ಕೆ ರಸ್ತೆಗಳನ್ನ ಕ್ಲೋಸ್ ಮಾಡ್ತಾರೆ. ಒಂದು ಹೈ ಪ್ರೊಫೈಲ್ ಕೇಸು, ಸೊ ಮುಂಜಾಗ್ರತಾ ಕ್ರಮವಾಗಿ ಅಭಿಮಾನಿಗಳು ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಮಾಡಿರ್ತಾರೆ. ಎರಡನೇದು ಕ್ರೈಮ್ ಸೀನ್ಗೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳನ್ನ ಕಲೆ ಹಾಕೋ ನಿಟ್ಟಿನಲ್ಲೂ ಕೂಡ ಕ್ಲೋಸರ್ ಮಾಡಿರ್ತಾರೆ. ಎರಡು ಆಯಾಮ ಇರುತ್ತೆ. ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ಬಂಧನ ಆಗಿರುವಂತಹ ದರ್ಶನ್ ಅವರನ್ನ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಸ್ನೇಹಿತೆ ಪವಿತ್ರ ಗೌಡ ಅವರನ್ನು ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇರುವಂಥದ್ದು. ಅದರ ಬೆನ್ನಲ್ಲೇ ದರ್ಶನ್ ಅವರ ಮನೆ ಅಂದ್ರೆ ಆರ್ ನಗರದಲ್ಲಿರುವಂತಹ ಮನೆ ಏನಿದೆ, ಮನೆಯ ಸುತ್ತ ಈಗ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಆ ಮನೆಗೆ ಹೋಗುವಂತ ಸಂಪರ್ಕ ಕಲ್ಪಿಸುವಂತ ದಾರಿ ಏನಿದೆ, ದಾರಿಯನ್ನ ಈಗಾಗಲೇ ಕ್ಲೋಸ್ ಅನ್ನ ಮಾಡ್ಕೊಂಡಿರುವಂಥದ್ದು. ಒಂದು KSRP ವ್ಯಾನ್ ಜೊತೆಗೆ ಇಲ್ಲಿಯ ಸ್ಥಳೀಯ ಪೊಲೀಸರು ಏನಿದ್ರು ಸ್ಥಳೀಯ ಪೊಲೀಸರನ್ನು ಕೂಡ ಬಳಸ್ಕೊಂಡು ಈಗ ಬಂದೋಬಸ್ತನ್ನ ಮಾಡ್ಕೊಳ್ತಾ ಇರುವಂಥದ್ದು. ಯಾಕೆಂದ್ರೆ ಅಭಿಮಾನಿಗಳು ಬರುವಂತಹ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಇಲ್ಲೇನಾದರೂ ಹೆಚ್ಚು ಕಡಿಮೆ ಆಗಬಹುದು ಅಥವಾ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಬಹುದು. ಈ ರೀತಿಯ ಅನುಮಾನಗಳಿರೋ ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರು ಈ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಈ ರಸ್ತೆಗೆ ಯಾರು ಕೂಡ ಓಡಾಡಬಾರ್ದು ಅಂದ್ರೆ, ಈಗ ನೀವು ನೋಡ್ತಾ ಇರೋಂಥದ್ದು ದೂರದಲ್ಲಿ ಆ ದರ್ಶನ್ ಅವರ ಮನೆ ಇದು. ಆ ದರ್ಶನ್ ಅವರ ಮನೆಯ ಮುಂಭಾಗದಲ್ಲಿ ಕೂಡ ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ. ಆ ಕಡೆಯಿಂದ ಈ ಕಡೆಗೆ ಬರಲಿಕ್ಕೆ ಮತ್ತು ಈ ಜಾಗದಿಂದ ಮತ್ತೊಂದು ಆ ಕಡೆ ಹೋಗಲಿಕ್ಕೂ ಕೂಡ ಯಾವುದೇ ರೀತಿಯ ಅವಕಾಶಗಳಿಲ್ಲ. ಯಾಕೆಂದ್ರೆ ಪೊಲೀಸರು ಇಡೀ ರಸ್ತೆಯನ್ನ ಬಂದ್ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಅವರ ಮನೆಯ ಮುಂದೆ ಪೊಲೀಸ್ ಬಂದೋಬಸ್ತನ್ನ ಮಾಡ್ಕೊಂಡಿದ್ದಾರೆ. ಅಲ್ಲಿ ಯಾರು ಕೂಡ ಹೋಗಬಾರ್ದು, ಅಪರಿಚಿತರು ಹೋಗಬಾರ್ದು ಅನ್ನೋದ್ರ ಬಗ್ಗೆನೂ ಕೂಡ ಈಗ ಸೀಸ್ ಅನ್ನ ಮಾಡಿರುವಂಥದ್ದು. ಬಹುತೇಕ ದರ್ಶನ್ ಅವರ ಮನೆಗೆ ಆತನನ್ನ ಕರ್ಕೊಂಡು ಬಂದಿದ್ರ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಗಳಿಲ್ಲ. ಆ ಹಿನ್ನೆಲೆಯಲ್ಲಿ ಆತನ ರೇಣುಕಾಸ್ವಾಮಿಯನ್ನ ಶೆಡ್ಗೆ ತೆಗೆದುಕೊಂಡು ಹೋಗೋದಕ್ಕಿಂತ ಮುಂಚೆ ಈ ಮನೆಗೆ ಕರ್ಕೊಂಡು ಬಂದಿದ್ರ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಪೊಲೀಸರು ಕೂಡ ಮಾಡ್ತಾ ಇರುವಂಥದ್ದು. ಯಾಕೆಂದ್ರೆ ಇದು ಒಂದು ಕ್ರೈಮ್ ಸೀನ್ ಆಗಿರ್ಬೋದು. ಆ ಹಿನ್ನೆಲೆಯಲ್ಲಿ ಮನೆಯನ್ನು ಕೂಡ ಸೀಸ್ ಮಾಡಿ ತಮ್ಮ ವಶಕ್ಕೆ ಪಡೆದುಕೊಳ್ಳುವಂತ ಸಾಧ್ಯತೆಗಳಿದಾವೆ. ಅಲ್ಲಿಗೆ ಏನಾದರೂ CCTV ಫುಟೇಜಸ್ಗಳು ಇದೆಲ್ಲದು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇರುವಂಥದ್ದು. ಇನ್ನು ಈ ಘಟನೆ ಆದ ಬಳಿಕ ಒಂದಷ್ಟು ಜನ ಕುತೂಹಲದಿಂದನೇ ದರ್ಶನ್ ಅವರ ಮನೆ ಕಡೆ ಬಂದು ನೋಡ್ತಾ ಇರೋಂಥದ್ದು. ಕುತೂಹಲದಿಂದ ಏನಿದೆ ಪರಿಸ್ಥಿತಿ, ಜೊತೆಗೆ ದರ್ಶನ್ ಅವರ ಪಾತ್ರ ಏನು, ಇದೆಲ್ಲದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋ ಒಂದು ಕುತೂಹಲದಲ್ಲಿ ಈಗ ಸಾಕಷ್ಟು ಜನ ಬಂದಿದ್ದಾರೆ. ಜೊತೆಗೆ ಪೊಲೀಸರು ಕೂಡ ತಮ್ಮ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮನೆಯನ್ನ ಸೀಸ್ ಮಾಡಿಕೊಂಡು ಆ ಜಾಗಕ್ಕೆ ಏನಾದರೂ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದಿದ್ರೆ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋ ಪ್ರಯತ್ನವನ್ನ ಈಗ ಪೊಲೀಸರು ಕೂಡ ಮಾಡ್ತಾ ಇರೋಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ. ಸದ್ಯಕ್ಕೆ ದರ್ಶನ್ ಅವರ ನಿವಾಸದಲ್ಲಿ ಕಂಡು ಬಂದಂತಹ ದೃಶ್ಯ. ಇನ್ನೊಂದು ಕಡೆಗೆ ಪೊಲೀಸರು ಆ ಕ್ರೈಮ್ ಸೀನ್ ಇರಬಹುದು ಎಲ್ಲಾ ಕಡೆ ಕೂಡ ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ. ದರ್ಶನ್ ಹಾಗೂ ಪವಿತ್ರ ಗೌಡ ಕಣ್ಣೆದುರಲ್ಲೇ ರೇಣುಕಾಸ್ವಾಮಿಯ ಮರ್ಡರ್ ಆಯಿತು ಅನ್ನುವಂತಹ ಡೀಟೇಲ್ಸ್ ಕೂಡ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ವಿನಯ್ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಮರ್ಡರ್ ಮಾಡಲಾಯಿತು. ಅದಕ್ಕೂ ಮುಂಚೆ ಬಹಳ ನರಳಿ ಹಿಂಸೆ ಕೊಡೋ ಕೆಲಸವನ್ನ ಕೂಡ ರೇಣುಕಾಸ್ವಾಮಿ ಅವರಿಗೆ ಮಾಡಲಾಯಿತು. 24 ಗಂಟೆ ಕೂಡಿ ಹಾಕಿ ಟಾರ್ಚರ್ ಕೊಡಲಾಯಿತು. ಈ ವೇಳೆ ಮುಖ, ದವಡೆ, ಮೈಗೆ ದರ್ಶನ್ ಗ್ಯಾಂಗ್ ಮನಸ್ಸೋ ಇಚ್ಛೆ ಒದ್ದಿದ್ದಾರೆ. ಇನ್ಫ್ಯಾಕ್ಟ್ ದೇಹದ ಅತ್ಯಂತ ಸೆನ್ಸಿಟಿವ್ ಪಾರ್ಟ್ ಅಂತ ಕರೆಯುವಂತಹ ಮರ್ಮಾಂಗಕ್ಕೂ ಕೂಡ ತುಳಿದಿದ್ದಾರೆ. ಅಲ್ಲೂ ಬಹಳಷ್ಟು ಪ್ರಹಾರ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿನಯ್ ಶೆಡ್ನಲ್ಲೇ ರೇಣುಕಾಸ್ವಾಮಿಯ ಮರ್ಡರ್ ಆಯಿತು. ಎಲ್ಲವೂ ಶುರುವಾಗಿದ್ದು ಒಂದು ಮೆಸೇಜ್ನ ಕಾರಣಕ್ಕೋಸ್ಕರ. ಆ ಸಿಟ್ಟು, ಆಕ್ರೋಶ ವಿಪರೀತ ಹಂತಕ್ಕೆ ಹೋಯ್ತು. ರೇಣುಕಾಸ್ವಾಮಿಗೆ ವಿಪರೀತವಾದಂತಹ ಟಾರ್ಚರ್ ಕೊಡೋ ಕೆಲಸವನ್ನ ಕೂಡ ಈ ಗ್ಯಾಂಗ್ ಮಾಡ್ತು ಅನ್ನೋ ಇನ್ಸೈಡ್ ಡೀಟೇಲ್ಸ್ ಸಿಗ್ತಾ ಇದೆ.